ಸತ್ಯ. ಭೂಲೋಕದಲ್ಲಿ ಸತ್ತಿರುವಂತ ಮಾನವರ ಪ್ರೇತಾತ್ಮ ನಮ್ಮ ಈ ಶೈಮಿನಿಯನ್ನ ಸೇರ್ತದೆ. ನಿಜ. ಪಾಪ ಪುಣ್ಯಗಳ ತುಲನೆಯನ್ನ ಮಾಡಿ ಪುಣ್ಯಾತ್ಮರಿಗೆ ಸ್ವರ್ಗವನ್ನು ಹಾಗೂ ಈ ಪಾಪಿಗಳಿಗೆ ಈ ನರಕ ರೂಪದಲ್ಲಿ ಶಿಕ್ಷೆ ವಿಧಿಸಲಾಗುತ್ತದೆ. ಸತ್ಯ. ಎಂದಿನಂತೆ ಓರಗವನ್ನ ನೀಡ್ತೇನೆ. ಚಿತ್ರಗುಪ್ತರೇ, ಒಡೆಯ, ಪ್ರೇತಗಳ ವಿಚಾರಣೆ ಆಗಲಿ. ಆದೇನಂತೆ.
ಸಾಮಾನ್ಯವಾದಂತಹ ಪ್ರೇತವಲ್ಲ. ಹಾ, ಇಡೀ ಕೋರಿಗೆ ಎದ್ದಿಗುಡ್ಡಿ ಇಡೀ ಕೋರಿಗೆ ನೋಡ್ತಿತ್ತು. ಈ ಪ್ರೇತದ ವಿಚಾರವನ್ನ ಹೇಳುವಂತ ವಿಚಾರವೆಂದರೆ ಏನೆಂದರೆ ಈತ ಸಾಮಾನ್ಯದಲ್ಲ, ರುದ್ರಪುರದ ಅಧಿಕಾರಿ ಈತ ಶ್ವೇತಕುಮಾರ ಎನ್ನುವುದಾಗಿ. ಶ್ವೇತಕುಮಾರ ಭೂಲೋಕದಲ್ಲಿ ಏನು ಮಾಡ್ತಾ ಇದ್ದ, ಏನೆಲ್ಲ ಮಾಡ್ತಾ ಇದ್ದ, ಸತ್ತ, ಯಾಕಾಗಿ ಸತ್ತ, ಹೇಗೆ ಸತ್ತ ಎನ್ನುವುದು ಈಗ ನಿಮ್ಮ ಮುಂದೆ ತಿಳಿಸುತ್ತೇನೆ. ರುದ್ರಪುರದ ಅಧಿಕಾರಿಯಾದಂತ ಈತ ಶ್ವೇತಕುಮಾರ ಪ್ರಾಯ ಪ್ರಬುದ್ಧನಾಗಿ ಕಾಶೀಪುರಾಧೀಶ್ವರನಾದಂತಹ ಶೂರಸೇನನ ಮಗಳೊಂದಿಗೆ ಶಿವೆಯೊಂದಿಗೆ ವಿವಾಹ. ಅಲ್ಲಿಂದ ದಿಪ್ಪಣವನ್ನ ಕೂಡಿಕೊಂಡು ಬರುತ್ತಿರುವಂತಹ ಸಂದರ್ಭದಲ್ಲಿ ವನದಲ್ಲಿ ಕರಾಳ ನೇತ್ರೆ ಅಡ್ಡಲಾಗಿ ಬಂದು ಇವರನ್ನ ತಿನ್ನುವಂತ ಸಲುವಾಗಿ ಮುಂದಾದಾಗ ಅವಳೆರಡು ಕರಗಳನ್ನು ಕತ್ತರಿಸಿದ ಈಕೆ ಅವಳು ಹೋಗಿ ತನ್ನ ಅಣ್ಣ ದುರ್ಜಯಾಸುರನಲ್ಲಿ ಚಾಡಿ ಹೇಳಿಕೊಟ್ಲು. ಯಮರಾಜ ಚಾಡಿ ಹೇಳೋದು ಗೊತ್ತು ತಾನೆ, ಭೂಲೋಕದಲ್ಲಿ ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ಇರುವಂತದ್ದೇ. ಆ ಚಾಡಿಯನ್ನ ಹೇಳಿಕೊಟ್ಟಂತ ದುರ್ಜಯಾಸುರ ಈತನನ್ನ ಮಣಿಸುವುದಕ್ಕಾಗಿ ಈತನ ನಾಡಿನ ಮೇಲೆ ದಾಳಿ ಮಾಡಿದ. ಆ ಸಮಯದಲ್ಲಿ ಈತ ಕಾಂತಾರಕ್ಕೆ ನನ್ನ ಮನಬೇಸರವನ್ನ ಕಳೆದಕ್ಕಾಗಿ ಹೋದ. ಅಲ್ಲಿ ತ್ರೈಲೋಕ್ಯ ಸುಂದರಿಯನ್ನ ಕಂಡ. ಅವಳೊಂದಿಗೆ ಮೋಹಿತನಾಗಿ ಅಲ್ಲೇ ತನ್ನ ರಾಜ್ಯ ಎಲ್ಲವನ್ನ ಬಿಟ್ಟು ಅಲ್ಲೇ ಸಂಸಾರ ಹೂಡಿದ. ಈತ ದುರ್ಜಯಾಸುರ ಈತನ ಹೆಂಡತಿಯಾದ ಶಿವೆಯನ್ನು ಎಳೆದುಕೊಂಡು ಹೋದಂತಹ ವಿಷಯವನ್ನ ನಾರದರ ಮುಖಾಂತರ ತಿಳಿದು ತ್ರೈಲೋಕ್ಯ ಸುಂದರಿಗೆ ತನ್ನೆಲ್ಲವನ್ನ ಅರ್ಪಿಸಿ ದುರ್ಜಯನೊಂದಿಗೆ ಕಾಳಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಇವನಿಗೆ ಸೋಲಾಯಿತು. ಆ ದುರ್ಜಯಾಸುರನಿಂದ ಈತ ಸತ್ತ. ಆದರೆ ಒಡೆಯ, ದುರ್ಜಯಾಸುರನಿಂದ ಸಾಯುವಂತಹ ಸಂದರ್ಭದಲ್ಲಿ ಈತ ತನ್ನ ಹೆಂಡತಿ ಹೆಸರಾದಂತ ಶಿವೆಯನ್ನ 3 ಬಾರಿ ಹೇಳಿ ಸತ್ತ. ಶಿವೆ 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 ಎನ್ನುವುದಾಗಿ. ಈತ ಮಾಡಿದಂತ ದುಷ್ಕಾರ್ಯವೇನೇ ಇದ್ದರೂ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಈತ ಶಿವೆ ಶಿವೆ ಎನ್ನುವುದಾಗಿ 3 ಬಾರಿ ಕೂಗಿದ್ದಾನೆ. ಸತ್ಯ. ಈತ ಕರೆದಿರುವುದು ಆತನ ಮಡದಿಯ ಹೆಸರಾದರೂ ನಮ್ಮ ಜಗನ್ಮಾತೆಯ ಸ್ಮರಣೆಯನ್ನ ಈತ ಪರಮ ಸತ್ಯ. ಅದಕ್ಕಾಗಿ ಸ್ವಲ್ಪ ಪುಣ್ಯದ ಫಲ ಈತನಿಗಿದೆ. ಎಲ್ಲ ಪ್ರೇತವೇ, ಒಲಿದು ನಿಂತಿದ್ದೇನೆ, ನಿನಗೇನು ಬರಬೇಕು ಹೇಳು.